ಮಾಡವ. ಗಂಡ ಏನ್ ಕೆಲಸ ಮಾಡ್ತಿದ್ರು? ಅವನು ತೋಟದ ಕೆಲಸನೇ ಮಾಡ್ತಾ ಇದ್ದ. ಬೀಡಿ ಒಂದು ಕುಡಿತಾ ಇದ್ರು, ಒಂದು ಕುಡ್ತಾ ಇಲ್ಲ, ಏನಿಲ್ಲ ಸರ್. ಈಗ ಅವರು ಸ್ಟಾರ್ಟಿಂಗ್ ನಿಮ್ಗೆ ಫೋನ್ ಮಾಡಿದಾಗ ಏನಂತ ಹೇಳಿದ್ರು ನಿಮ್ಗೆ? ಅವರು ಯಾರು? ನಿಮ್ಗೆ ಇವರು ತಮ್ಮನ ಹೆಂಡತಿ ಹಿಂಗೆ ಚಿರತೆ ಹಿಡ್ಕೊಂಡು ಹೊಂಟಾಗೈತಕ್ಕ, ನಿನ್ನ ತಮ್ಮನ ಬಾ ಅಂತಂದ್ರು. ನಾನು ಇತ್ಕೊಂಡು ಯಾರು ಚಿರತೆ ಅವಳ ಮೇಲೆ ಅನುಮಾನ ಇತ್ತು ಫಸ್ಟಿಂದ ಅವಳಿಗೆ. ಯಾರು ಚಿರತೆ ಹಿಡ್ಕೊಂಡು ಹೋಗಿಲ್ಲ, ಏನು ಹಿಡ್ಕೊಂಡು ಹೋಗಿಲ್ಲ, ನಿಮ್ಗೆ ಬತ್ತೀನಿ ಮಾಡ್ತೀನಿ ಅಂತ ಅಂದು ಇಷ್ಟ ಅಂದೆ. ಅಲ್ಲಿ ಚಿರತೆ ಹೆಂಗೆ ಹಿಡ್ಕೊಂಡು ಹೋಯ್ತು ಏನೋ ಅಂತ ನಿಮ್ಮ ಕತೆ? ಇಲ್ಲಿ ಬತ್ತು ಗೊರ್ಗೊರಂತೂ ಹಿಡ್ಕೊಂಡು ಹೊಂಟಾಯ್ತು, ಬತ್ತು ಗೊರ್ಗೊರಂತೂ ಹಿಡ್ಕೊಂಡಾಯ್ತು. ಆ ಮನೆ ಬಾಕ್ಲತ್ರನೇ, ಮನೇನು ತೋರಿಸ್ತಾಳೆ, ಗೊರ್ಗೊರಂತೂ ಹಿಡ್ಕೊಂಡಾಯ್ತು ಅಂತಾಳೆ. ರಾತ್ರಿ ಭಾನುವಾರ ಹುಣ್ಣಿಮೆ ದಿವಸ ಆಗಿರೋದು, ಇದು ಭಾನುವಾರ ಆಗಿರೋದು. ಅವಳು ಬೆಳಿಗ್ಗೆನೆ ಎಲ್ಲ ಸುಟ್ಟಿ ಇದು ಮಾಡಿಬಿಟ್ಟವಳೆ. ಒಂದು ಸ್ವಲ್ಪ ಅರ್ಧ ಬರ್ಧ ಇತ್ತಲ್ಲ, ಭಾನುವಾರ ನೈಟು ಎಲ್ಲ ಸುಟ್ಬಿಟ್ಟವಳೆ. ಅರ್ಧ ಬರ್ಧ ಇತ್ತಲ್ಲ, ಭಾನುವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ, ಸೋಮವಾರ ಮಧ್ಯಾಹ್ನ ಸುಡ್ತಾ ಇದ್ಲಂತೆ. ಅದು ಇದು ಹೊಗೆ ಓಡ್ತಾ ಇತ್ತಲ್ಲ, ಅವಾಗ ಅವರು ಅಕ್ಕಪಕ್ಕ ಇರೋರು ನಮ್ಮ ತಮ್ಮನೇ ತಿಪ್ಪೆಲೆ ಸುಡ್ತಾ ಇದ್ಲಂತೆ. ಏನು ಸುಡ್ತಾ ಇದ್ದಿರೋದು ಅಂತ ಕೇಳೋದಕ್ಕೆ, ಇಲ್ಲ ನಮ್ಮ ಕಸ ಗಿಸ ಎಲ್ಲ ಸೇರಿ, ಎಲ್ಲ ಓನರ್ ಹೇಳೋರು ಕಸ ಎಲ್ಲ ಸೇರಿ ಅದೆಲ್ಲ ಸುಟ್ಬಿಡು ಅಂತ ಹೇಳೋರು ವೆಂಕಟೇಶಪ್ಪ ನಮ್ಮ ಯಜಮಾನ್ರಿಗೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಇವ್ರೇನು ಮಾಡೋ ಹೊಂಟೋಗಾರ ಅವ್ರು ಹೋಗಂಟ ನಿಂತವಳಂತೆ ಅಲ್ಲಿ ದಾರಿಲಿ. ಆಮೇಲೆ ಬಂದು ಎಲ್ಲ ತಳ್ಳಿ ಪಳ್ಳಿ ಎಲ್ಲ ಮಾಡಿ ಬಟ್ಟೆ ಅವಳು ಸೀರೆ ಗೀರೆ ಎಲ್ಲ ಹಾಕಿ ಸುಟ್ಬಿಟ್ಟವಳು. ಪೈಪು ಒಂಥರ ಕಪ್ಪು ಥರ ಪೈಪ್, ನೀರು ಪೈಪ್ ಬರ್ತಾವಲ್ಲ ಕಪ್ಪು ಥರ, ಆದ್ರೆ ಸುಟ್ಟವಳೆ ಎಲ್ಲ ಇದು. ಆ ಥರ ಮಾಡವಳೆ ಸರ್. ಆಮೇಲೆ ಗೊತ್ತಾಗಿದ್ದು ಹೆಂಗಿದು? ಅದೇ ಇದೇ ಗೊತ್ತಾಗಿದ್ದು ಪೊಲೀಸರು ಕಂಡು ಇವರು ಫಾರೆಸ್ಟ್ ಅವ್ರು ಬರ್ತಾರಲ್ಲ, ಬಂದು ನಮಗೂ ಬೆಳಗ್ಗೆನೂ ಫೋನ್ ಮಾಡಿದ್ರು, 9:15 ಫೋನ್ ಮಾಡಿದ್ರು. ಅವಳು ಫೋನ್ ಮಾಡಿ ಇಟ್ಟಾಗ ಇನ್ನೊಂದ್ಸತಿ ಫೋನ್ ಮಾಡಿದ್ದೆ, ಅವಳೇ ಫೋನ್ ಮಾಡಿದ್ಲು. ಏನಮ್ಮ ಹೆಂಗಾಯ್ತು ಏನಾಯ್ತು ಅಂದ್ರೆ, ಇಲ್ಲಕ್ಕ ಫಾರೆಸ್ಟ್ ಅವ್ರು ಇಲ್ಲೇ ಅವರೇ, ಫಾರೆಸ್ಟ್ ಹತ್ರ ಮಾತಾಡಿದೆ. ಸರ್ ಬರ್ತಾ ಇದ್ದೀವಿ ಸರ್, ನೀವೇನು ಇದು ಮಾಡಬೇಡ್ರಿ, ಬರ್ತಾ ಇದ್ದೀವಿ, ಬರ್ರಿ ನಾವು ಹುಡುಕ್ತಾ ಇದ್ದೀವಿ ಅಂತಂದ್ರು. ಅವರು ಫಸ್ಟೇ ಪೊಲೀಸವ್ರಿಗೆ ಹೇಳ್ಬಿಟ್ಟವ್ರೆ, ಹಿಂಗೆ ಸಿಕ್ಕೈತೆ ಈ ಅಮ್ಮನೆ ಮಾಡಿರೋದು ಅಂತ ಅವ್ರು ಪೊಲೀಸರು ಹೇಳಿ. ಪೊಲೀಸರು ಏನು ಮೇಡಮ್ ಈ ಥರ ಮಾಡಿದವಳೆಲ್ಲ ಸರಿನಾ ಅಂತ ಅಂದರೆ, ಇಲ್ಲಮ್ಮ ನೀವೇನು ಮಾತಾಡಬೇಡ್ರಿ, ನಮ್ಗೆ ಗೊತ್ತಾಯಿತು, ಸುಮ್ಮನೆ ಇರ್ರಿ, ನಾವು ಹೇಳ್ತೀವಿ ಅಂತಂದ್ಬಿಟ್ಟು ಅವರು ಇದು ಮಾಡಿದ್ರು. ಹೊಡೆದ ಮೇಲೆ ಹೇಳ್ಬಿಟ್ಟಿರೋದು. ಆವಾಗ ಹೊಡಿಯೋ ಗಂಟನೂ ಚಿರತೆ ಹಿಡ್ಕೊಂಡೋಯ್ತು, ಹುಲಿ ಹಿಡ್ಕೊಂಡೋಯ್ತು, ಸಿಂಹ ಹಿಡ್ಕೊಂಡೋಯ್ತು. ಅಷ್ಟು ಎಳ್ಕೊಂಡೋಗಿ ದಾರಿನೇ ಐತೆ. ಎಳ್ಕೊಂಡೋಗಿ ರಕ್ತ ಟವಲ್ಗೆಲ್ಲ ಸೀಟಿ, ವಾಂತಿ ವಿಷ ಕುಡ್ದಿದ್ದಕ್ಕೂ ವಾಂತಿ ಮಾಡ್ಬಿಟ್ಟವಳೆ, ಹಂಗೆ ಮಾಡ್ಬಿಟ್ಟವನೆ. ಅದು ಬಾಯಿಗೆ ಬಟ್ಟೆ ಏನೋ ತುರ್ಕ್ಬಿಟ್ಟವಳೆ, ಕೈ ಹಿಂಗೆ ಕಟ್ಬಿಟ್ಟವಳೆ, ಹಿಂಗೆ ಹಾಕಿ ಕಟ್ಬಿಟ್ಟವಳೆ, ಕಾಲು ಕಟ್ಬಿಟ್ಟು ಇವೆಲ್ಲ ಕಣ್ಣು ಗಿಣ್ಣು ಏನು ತಲೆ ಏನು ಇರಲಿಲ್ಲ, ಕಾಲು ಕೈ ಯಾವ ಇರಲಿಲ್ಲ, ಎಲ್ಲ ಸುಟ್ಟಾಕ್ಬಿಟ್ಟವಳೆ. ಕೈ ಮಾತ್ರ ಹಿಂಗೆ ಕಟ್ಟಾಕಿರೋದಿತ್ತು, ಹಿಂಗಿತ್ತು, ಬಾಡಿ ಎಲ್ಲ ಸುಟ್ಟಾಗಿತ್ತು. ಗಂಡ್ಸಲ್ಲ ಸರ್, ಗಂಡ್ಸಲ್ವ ನಮ್ಗೆ. ನಮ್ಮ ತಮ್ಮ ಬೇಕಿತ್ತು ಸರ್. ಅವಳು ಏನು ಮಾಡಿದ್ರು ಅಲ್ಲಿಗೆ ಹೋಗಿ ಹೇಳ್ತೀವಿ ಸರ್ ನಾವು, ಅವಳು ಬಿಡಬಾರ್ದು ಅಷ್ಟೇ. ನಮ್ಮ ತಮ್ಮಂಗೆ ಎಷ್ಟು ಹಿಂಸೆಯಿಂದ ಸತ್ನ ಗೊತ್ತಿಲ್ಲ ನಮ್ಗೆ ಎಷ್ಟು ಹೊಟ್ಟೆ ಇರುತ್ತೆ. ಅವನೊಬ್ಬನೇ ಸರ್ ತಮ್ಮ ಇರೋದು, ಇವಾಗ ಒಬ್ಬ ಅಣ್ಣವನೇ, ನಾನು ಹೆಣ್ಮಗಳು ನಾನೇ ಒಬ್ಳೆ. ಇಷ್ಟೆಲ್ಲ ಮಾಡಿಸ್ತಾ ಇದ್ದೀನಿ ಅಂದರೆ ನಾನೇ ಸರ್ ಅವಳು ಶಿಕ್ಷೆ ಕೊಡಿಸ್ತಾ ಇರೋದು.